ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಅಂಕಲ್ಗ ಗ್ರಾಮದಲ್ಲಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೂ ಮೊದಲು ಮಲ್ಲಿಕಾರ್ಜುನ ದೇವರ ಮೂರ್ತಿಗೆ ರುದ್ರಾಭಿಷೇಕ, ಭವ್ಯವಾದ ಪೂಜೆ, ಹೋಮ ಹವನಗಳು ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದವು. ಓಂ ನಮಃ ಶಿವಾಯ ಕುಂಕುಮ ಚಂದನಲೆ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಶಿವಲಿಂಗಂ ಬ್ರಹ್ಮ ಮುರಾರಿ ಸುರಾರ್ಚಿತಲಿ ಯಜಮಾನರು ब्रह्मणस्पदानसन्मन्नोतिभिस्सेदसादनकं स्वाहा गणपतये नमः गणपतिं हवामहे कविं कवीनामुपमस्त्रवस्तमं ज्येष्ठराजां ब्रह्मणां ब्रह्मणस्पदानसन्मन्नोतिभिस्सेदसादनकं स्वाहा महागणपतये नमः गणपतिं हवामहे कविं कवीनामुपमस्त्रवस्तमं ज्येष्ठराजां ब्रह्मणां ब्रह्मणस्पदानसन्मन्नोतिभिस्सेदसादनकं स्वाहा महागणपतये नमः गणपतिं हवामहे कविं कवीनामुपमस्त्रवस्तमं ज्येष्ठराजां ब्रह्मणां ब्रह्मणस्पदा ನಂತರ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ನಂತರ ವಿವಿಧ ಮಠಾಧೀಶರಿಗೆ ಗ್ರಾಮಸ್ಥರಿಂದ ಭಕ್ತಿ ಸಮರ್ಪಣೆ ಮಾಡಲಾಯಿತು. अभिनव सिद्धलिंग शिवाचार्य महाराज की महाराज की राजशेखर शिवाचार्य महाराज की ವರ್ಷ ನಾಗಯ್ಯ ಗೋರ್ಟಿ ಮಗು ಎಲ್ಲಿದೆ ದಯವಿಟ್ಟು ಬರಬೇಕು. सिद्धलिंग शिवाचार्य महाराज की, श्रीशैल मल्लिकार्जुन महाराज की. ಮುಂದಿನ ಮಹನೀಯರು ಅಂಗನಾಯ ಸ್ವಾಮಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡವರ ಧರ್ಮಪತ್ನಿಯಾದ ಜಯಶ್ರೀ ಮತ್ತಿಮೂಡವರಿಗೆ ಸನ್ಮಾನಿಸಲಾಯಿತು.
ಇನ್ನೊಬ್ಬರಿಗೆ ಬಳಿಕ ಜಯಶ್ರೀ ಮತ್ತಿಮೂಡವರು ಮಲ್ಲಿಕಾರ್ಜುನ ದೇವಸ್ಥಾನದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಆಗಮಿಸಿದ್ದು ನನಗೆ ತುಂಬ ಸಂತೋಷವಾಗಿದೆ ಎಂದು ತಿಳಿಸಿದರು. ಜೈಘೋಷ ಆಕಾಶಕ್ಕೆ ಹೋಗಿ ಮುಟ್ಟಬೇಕು. ಮಾಡ್ತೀರಿ? ಜೈಘೋಷ ಹಾಕ್ತಿರಿ ತಾಯಂದ್ರೆ, ಎರಡು ಕೈ ನಾಲೆತ್ ಹಾಕ್ತಿರಿ, ಆಕಾಶಕ್ಕೆ ಹೋಗಿ ಮುಟ್ಬೇಕಲ್ಲ. ಜೈಘೋಷ. ಮಲ್ಲಿಕಾರ್ಜುನ್ ಮಹಾರಾಜಕ್ಕೆ, ಶ್ರೀ ಮಹಾಲಕ್ಷ್ಮಿ ಮಾತಾ ಕಿ. ಈಗ ಬರ್ತಾನಪ್ಪ ಮಲ್ಲಿಕಾರ್ಜುನ ಸ್ವಾಮಿ ನಮಗ ಆಶೀರ್ವಾದ ಮತ್ತ ತಾಯಿ ಜಗನ್ಮಾತೆ ಆಶೀರ್ವಾದ ಮಾಡ್ತಾ, ಹೌದಲ್ಲ? ಯಾಕಂದ್ರೆ ಈಗ್ಲೇ ಅಪ್ಪವ್ರು ಹೇಳಿದ್ರು, ಯಾವಾದೇ ಒಂದ್ ಧಾರ್ಮಿಕ ಕಾರ್ಯಕ್ರಮ, ಗುಡಿ ಕಾರ್ಯಕ್ರಮ ಆಗ್ಬೇಕಾಗಿತ್ತಂದ್ರೆ ನಮಗ ನಮ್ ತಕ್ಕ ಗುರುಗಳ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾಗ ನಾವು ಎಷ್ಟು ಶಾಂತ ರೀತಿಯಲ್ಲಿ ಕೇಳ್ತೇವಿ ಅಷ್ಟ ನಮ್ಮ ಜೀವನ ಪಾವನ ಆಗ್ತದ ಅಂತ ಅನಿಸ್ತದ ನನಗ್. ಅದಕ್ಕ ಕಾರ್ಯಕ್ರಮ ಮುಗಿಯತನ ತಮ್ಮ ಎಲ್ಲರಲ್ಲಿ ನಾನು ಒಂದ್ ರಿಕ್ವೆಸ್ಟ್ ಮಾಡ್ತೀನಿ, ತಾವೆಲ್ಲೋ ಶಾಂತ ರೀತಿಯಲ್ಲಿ, ಆಲ್ರೆಡಿ ಟೈಮ್ ಆಗಿದೆ, ಬಟ್ ಶಾಂತ ರೀತಿಯಲ್ಲಿ ಸ್ವಲ್ಪ ಒಂದ್ ಅರ್ಧ ತಾಸ್ನಾಗ ಮುಗಿತದ, ತಾವೆಲ್ಲೋ ಶಾಂತ ಕೂಡ್ಬೇಕು ಅಂತ ಕೇಳ್ಕೊತೀನಿ ತಮ್ಮಲ್ಲಿ. ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಗುರುಗಳವರ ಪವಿತ್ರವಾದ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೆ ಇಲ್ಲಿ ಬಂದಂತ ಮಹಾತಾಯಿ ಮಲ್ಲಿಕಾರ್ಜುನ್ ದೇವರ ಭಕ್ತರಾಗಿ ನನ್ನ ಸುತ್ತಮುತ್ತ ಗ್ರಾಮದ ಎಲ್ಲ, ನನ್ನ ಅಂಕಲ್ಗ ಗ್ರಾಮದ ಎಲ್ಲ ಹಿರಿಯರಿಗೆ, ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದ್ರಿಗೆ, ತಮ್ಮ ಎಲ್ಲರ ಪಾದಗಳಿಗೆ ನಿಮ್ಮ ಮನೆಯ ಮಗದು ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಇವತ್ತಿನ ದಿವಸ ಎಷ್ಟು ಒಂದು ಅದ್ಭುತವಾದ ದಿನ. ನಮ್ಮ ಜೀವನ ಪಾವನ ಆಗ್ಲಿಕ್ಕೆ ನಮ್ಮ ಅಂಕಲ್ಗೆ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವರದ ಮೂರ್ತಿ ಪ್ರತಿಷ್ಠಾಪನೆ, ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ, ಆ ಕಾರ್ಯಕ್ರಮದಲ್ಲಿ ಇಷ್ಟ ಟೈಮ್ ಆದರೂ ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಎಲ್ಲಾ ಗುರುಗಳು ಆಶೀರ್ವಾದ ಕೊಡ್ಲಿಕ್ಕೆ ಸಾಕ್ಷಾತ್ ಮಲ್ಲಿಕಾರ್ಜುನ್ ಸ್ವರೂಪದಲ್ಲಿ ನಮ್ಮ ಅಂಕಲ್ಗೆ ಗ್ರಾಮಕ್ಕೆ ಬಂದಾರ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಬೆಳಗ್ಗೆ ಹಿಡ್ಕೊಂಡು ಹವನ, ಅಭಿಷೇಕ, ಪೂಜಾ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ಬೇಕಾಗಿತ್ತಂದ್ರ ನಮ್ಮ ಗ್ರಾಮದ ಎಲ್ಲ ಹಿರಿಯರದು, ಯುವಕರದು ಎಲ್ಲರೂ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ. ಯಾಕಂತಂದ್ರ ಇದು ನೋಡಿದಾಗ ನೋಡ್ರಿ ಎದುರ ಗಂಗೆ. ಈ ಕಾರ್ಯಕ್ರಮದಲ್ಲಿ ಸ್ಟೇಷನ್ ಬಬಲಾದ ಮಠದ ಶಿವಮೂರ್ತಿ ಶಿವಾಚಾರ್ಯರು ಮಾತನಾಡಿ, ಅಂಕಲ್ಗ ಗ್ರಾಮವು ಅತ್ಯಂತ ಪುರಾತನ ಗ್ರಾಮವಿದ್ದು ಈ ಗ್ರಾಮಕ್ಕೆ ಸಾಕ್ಷಾತ್ ಶ್ರೀಶೈಲವೇ ಬಂದಂತಿದೆ ಎಂದಾದರೆ ನೀವೇ ಪುಣ್ಯವಂತರು. ಈ ಗ್ರಾಮದಲ್ಲಿನ ಪೂಜಾರದ ಸಿದ್ಧಲಿಂಗ ಶಿವಾಚಾರ್ಯನ ಪಡೆದಿರುವ ನೀವು ಪುಣ್ಯವಂತರು ಎಂದು ತಿಳಿಸಿದರು. ನಮ್ಮ ನಾಡಿಗೆ ತಪಸ್ಸನ್ನು ಮಾಡಿದ ಮಹಾತ್ಮ ದೇವಿಯ ಒಲಮೆಯನ್ನು ಮಾಡಿಕೊಂಡ್ರು. ಅಪ್ಪವ್ರು ಹೇಳ್ತಿದ್ರು, ಈ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಚೆಲುವೇರ್ ಅಪ್ಪವ್ರು ಬಂದಾಗ ದೇವಿ ಜೊತೆಗೆ ಮಾತನಾಡಿದ್ರ ಅಂತ ಹೇಳ್ತೀವಿ. ಇಂಥ ಮಹಾತ್ಮರು ಹುಟ್ಟಿದಂತ ನೆಲದಾಗ ನಾವು ಇಂಥ ಎಲ್ಲ ಗುರುಗಳಿಗೆ ಇವತ್ತು ಮುಗುಳನಾಗವಪ್ಪವರು, ಬಬಲಾದಿ ಅಪ್ಪವರು ಇಂಥ ಗುರುಗಳ ಮಾರ್ಗದರ್ಶನದೊಳಗ ಅವರ ಆಶೀರ್ವಾದದೊಳಗ ನಮ್ಮೆಲ್ಲ ಬದುಕು ಪಾವನ ಮಾಡಿಕೊಳ್ಳೋಣ. ಅವರ ಕೃಪೆ ನಮ್ಮ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ ಅಂತ ವಹಿಸಿ ನನ್ನ ಮಾತಿಗೆ ವಿರಾಮಗೊಳಿಸ್ತೇನೆ. ಶಿವಮೊಗ್ಗ. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು, ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಸರಿಯಾದ ವಾಸ್ತು ಹೊಂದಿದ ಗ್ರಾಮ ಅದು ಅಂಕಲ್ಗಿ. ಅಂಕಲ್ಗಿ ಗ್ರಾಮವನ್ನು ಎರಡನೇ ಶ್ರೀಶೈಲ ಅಂತ ಕರೆಯಬಹುದು. ಇಲ್ಲಿನ ನೆಲ ಜಲ ಎಷ್ಟು ಸಮೃದ್ಧವಾಗಿದೆ, ಅಷ್ಟೇ ಅಲ್ಲಿನ ಜನರ ಭಕ್ತರ ಮನಸ್ಸು ಸಮೃದ್ಧವಾಗಿದೆ. ಅಂಕಲ್ಗಿ ಗ್ರಾಮದ ಭಕ್ತರ ಪರಿಶುದ್ಧ ಮನಸ್ಸು, ಭಕ್ತಿಯನ್ನು ನೋಡಿದರೆ ಗೊತ್ತಾಗುತ್ತದೆ ಎಂದರು. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಅಂಕಲ್ಗಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ನೂತನ ಸುಂದರವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಮೂರ್ತಿಯ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ, ಜೊತೆಗೆ ಆ ಸಮಾರಂಭಕ್ಕೆ ಹೋಮ ಹವನ ಕಾರ್ಯಕ್ರಮ, ಹಾಗೆಯೇ 101 ಮುತ್ತೈದರಿಗೆ ಉಡಿ ತುಂಬತಕ್ಕಂಥ ಸಂದರ್ಭ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಈ ಒಂದು ಪುಣ್ಯ ತಾಣದಲ್ಲಿ ವಿರಾಜಮಾನರಾಗಿ ಎಲ್ಲ ಭಕ್ತರ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ತಾಯಿಯ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಸ್ಕರಿಸಿ, ಇಂದು ಬಹಳ ವಿಜೃಂಭಣೆಯಿಂದ
ಸುಮಾರು 8 ಜನ ಪೂಜ್ಯರನ್ನು ಒಳಗೊಂಡು ಧಾರ್ಮಿಕ ಸಭೆ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಡೀತು. ಆ ಧಾರ್ಮಿಕ ಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ಅಂತಂದರೆ ಎಲ್ಲ ಪೂಜ್ಯರು ಅಂಕಲಗಿ ಗ್ರಾಮದಲ್ಲಿರ್ತಕ್ಕಂಥ ದೈವಿ ಶಕ್ತಿ, ಡಿವೈನ್ ಪವರ್, ಈ ಜಾಗದ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿ ತಮ್ಮದೇ ಆದಂಥ ಧಾಟಿಯಲ್ಲಿ ಅವರು ಕೊಂಡಾಡಿದ್ದಾರೆ. ಅದು ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ಮಾತು. ಯಾಕಂತಂದರೆ ಅಂಕಲಗಿ ಗ್ರಾಮ ಅಂತಂದರೆ ಇದು ನಿಜಕ್ಕೂ ಕೂಡ ಈ ವಾಸ್ತುಶಾಸ್ತ್ರದ ಪ್ರಕಾರ ಹೇಳಬೇಕು ಅಂತಂದರೆ ಒಂದು ಮನೆ ಪರಿಪೂರ್ಣವಾಗಿರ್ತಕ್ಕಂಥ ವಾಸ್ತು ಶಾಸ್ತ್ರದಿಂದ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂಚೂರು ಏನಾದರೂ ವ್ಯತ್ಯಾಸ ಇರ್ತದೆ. ಆದರೆ ನಮ್ಮ ಅಂಕಲಗಿ ಗ್ರಾಮ ಅಂತಕ್ಕಂಥದ್ದು ಏನದಲ್ಲ, ಇಡೀ ಊರೇ ವಾಸ್ತುದಿಂದ ಕೂಡಿರ್ತಕ್ಕಂಥ ಗ್ರಾಮ. ಹೀಗಾಗಿ ಇಲ್ಲಿರ್ತಕ್ಕಂಥ ಬೆಣ್ಣೆತೊರೆ ಅಂತಕ್ಕಂಥ ಗಂಗಾ ಮಾತೆ ಅವಳು ಹರಿದು ಇವತ್ತು ಅಂಕಲಗಿ ಗ್ರಾಮ ಅಷ್ಟೇ ಅಲ್ಲ, ಸುಮಾರು 100 ಗ್ರಾಮಗಳಿಗೆ ಒಂದು ಜಲ ಜೀವ ಸಂಜೀವಿನಿಯಾಗಿ ಆಕೆ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆ ತಾಯಿ ಹರಿಯುವುದರಿಂದ ಅನೇಕ ರೈತರ ಬದುಕು ಇವತ್ತಿನ ದಿವಸ ಬಂಗಾರವಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಗ್ರಾಮಸ್ಥರಾದ ಶಿವಶರಣಪ್ಪ ಅರಸೂರ್, ಜಗದೇವಪ್ಪ ಬಿರಾದಾರ್, ಕಲ್ಯಾಣರಾವ್ ಪಾಟೀಲ್, ಚಂದ್ರಕಾಂತ್ ಪಾಟೀಲ್, ಶಶಿಕಾಂತ್ ಅರಸೂರ್, ರಾಜಶೇಖರ್ ಶೆಳ್ಳಿ, ವೀರಣ್ಣಯ್ಯ ಮಠಪತಿ ಹಾಗೂ ಊರಿನ ಮಹಿಳೆಯರು, ಮಕ್ಕಳು ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ಜೆ 32 ಕನ್ನಡ ನ್ಯೂಸ್, ಕಲಬುರಗಿ.